ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ, ಬೇಜಾರು ಮಾಡ್ಕೊಬೇಡಿ. ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾವು ಬಂದಿರೋ ದೇವಸ್ಥಾನ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್. ರಾಯರ್ ಏನೇ ಕಷ್ಟ ಬಂದರೂ ರಾಯರೇ ಅಂತ ಅಂದ್ಕೊಂಡ್ರೆ ಒಂಥರ ಗುಡ್ ಫೀಲ್ಸ್ ಬರುತ್ತೆ. ಹಾಗಾಗಿ ಶಿವರಾತ್ರಿ ದಿನ ನಾವು ಹೋಗಿದ್ದ ಟೆಂಪಲ್ಲು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಸ್ಟು ಕಾಲು ತೊಳ್ಕೊಬೇಕಲ್ವ, ಅದರಲ್ಲೂ ರಾಯರ ದೇವಸ್ಥಾನಕ್ಕೆ ಕಾಲು ತೊಳ್ಕೊಂಡು ಹೋಗಲೇಬೇಕು. ಕಾಲು ತೊಳ್ಕೊಂಡು ಒಳಗಡೆ ಹೋಗಿದ ತಕ್ಷಣ ಎಷ್ಟು ನೆಮ್ಮದಿ ಅಂದರೆ ನಾವು ನಮ್ಮ ತವ್ರ ಮನೆಗೆ ಹೋಗಿದ್ದೀವೇನೋ ಅನ್ನೋ ಫೀಲ್ ಕೊಡುತ್ತೆ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನಾನು ನಮ್ಮ ಅಪ್ಪನ ಮನೆಗೆ ಹೋಗಿದ್ದೀನಿ ಅನ್ನೋ ಫೀಲೇ ಬರುತ್ತೆ. ಫಸ್ಟ್ ತುಪ್ಪದ ದೀಪ ಹಚ್ಬಿಡೋಣ ಅಂತ ತುಪ್ಪದ ದೀಪ ಹಚ್ಕೊಂಡು ರಾಯರ ಮುಖ ನೋಡಿದ ತಕ್ಷಣವೇ ತುಂಬಾ ಖುಷಿ ಆಯಿತು. ಆವಾಗ ಹೇಳಬೇಕಾಗಿರೋ ಒಂದೇ ಒಂದು ಪದ ಯಾವುದೇಳಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಯೇ. ಈ ಸಾಲು ತುಂಬನೇ ಪವರ್ಫುಲ್ಲು. ಇದ್ರ ಜೊತೆಗೆ ನಾನು ಇನ್ನೂ ಒಂದು ಹೇಳ್ತೀನಿ. ಓಂ ವೆಂಕಟನಾಥಾಯ ವಿದ್ಮಹಿ ಸಚಿವಾನಂದಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರಾಯ ನಮಃ. ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರಾಯ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರಾಯ ಪ್ರಚೋದಯಾತ್. ಶ್ರೀ ರಾಘವೇಂದ್ರಾಯ ನಮಃ. ಈ ಗಾಯತ್ರಿ ಮಂತ್ರ ತುಂಬಾ ಪವರ್ಫುಲ್ಲು. ಅದಾದಮೇಲೆ ನಾನು ಯಾವಾಗಲೂ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ರಾಯರ ದೇವಸ್ಥಾನಕ್ಕೆ ಹೋದಾಗ. ಅದನ್ನು ಹಾಕಬೇಕಾದ್ರೆ ನನ್ನ ಮಗಳು ನೋಡಿ, ನಾನು ಹಾಕ್ತೀನಿ ಮಮ್ಮಿ ಅಂತ ಎಷ್ಟು ನೀಟಾಗಿ, ಎಷ್ಟು ಕ್ಯೂಟಾಗಿ, ದೊಡ್ಡದಾಗಿದೆಯಲ್ಲ ಜಾಗ, ತುಂಬಾ ಚೆನ್ನಾಗಿ ಆಟಾಡ್ತಿದ್ರು ಇಬ್ಬರೂ. ಅವಳು ನಾನು ಮಾಡಿದ ಥರನೇ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾಡ್ತಿದ್ಲು. ಅದನ್ನೆಲ್ಲ ಮುಗಿಸ್ಕೊಂಡು ನೆಮ್ಮದಿ ಅಂತ ಅನಿಸುತ್ತೆ ನೋಡಿ. ಇನ್ನೆಲ್ಲೂ ಸಿಗಲ್ಲ, ಆ ರಾಯರ ದೇವಸ್ಥಾನದಲ್ಲಿ ಮಾತ್ರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದೆಲ್ಲ ಮುಗಿಸ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಸುಸ್ತಾಗಿರುತ್ತೆ, ಬಟ್ ಆ ರಾಯರ ಮುಖ ನೋಡಿದಾಗಲೇ ತುಂಬಾ ಸಮಾಧಾನ ಆಗುತ್ತೆ. ಯಾರು ನಮ್ಮ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ರಾಯರಿದ್ದಾರೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ನಿಜವಾಗ್ಲೂ ರಾಯರ ಜೊತೆಲಿ ಇರ್ತಾರೆ. ಅದಾದಮೇಲೆ ಕೈಗೆ ಅಕ್ಷತೆ ಕೊಡ್ತಾರಲ್ಲ, ನಾನು ಇಷ್ಟೇ ತಪ್ಪು ಮಾಡಿದರೂ ಎಲ್ಲ ದೇವರು ಹೊಟ್ಟೆಗೆ ಹಾಕ್ಕೊಂಡು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಫೀಲ್ ಕೊಡುತ್ತೆ. ಅದೆಲ್ಲ ಮುಗಿಸಿ ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಾಯರ ಧ್ಯಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಈ ಥರ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇದೆಯಂತೆ ರಾಯರದು. ನೋಡೋಣ ಏನೇನು ಮಾಡ್ತಾರೋ ಮುಂದೆಗಳೇ ಎಲ್ಲ ಮುಗಿಸ್ಕೊಂಡು ರಾಯರು ಪ್ರಸಾದ ತಿನ್ನೋಣ ಅಂತ ಮೊಸರನ್ನ ಮಾಡಿದ್ರು, ಏನು ಟೇಸ್ಟಿಯಾಗಿತ್ತು. ಜೀರಿಗೆ, ಮೆಣಸು, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮೊಸರನ್ನ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ತಗೊಂಡಿರೋ ಅಂತಹ ಸ್ವಲ್ಪ ಸೆಲ್ಫೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಏನು ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತ ನಾನು ಹೇಳೋಕ್ಕೋಗಲ್ಲ, ಬಟ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಕೊತೀನಿ. ಬಾಯ್ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.